ಎಸ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು ಸಿಎಂ ಡಿಸಿಎಂ ನಡುವೆ. ಈಗ ಲಂಚ್ ನಡೀತಾ ಇದೆ ಮುಖ್ಯಮಂತ್ರಿಗಳು ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ನಡುವೆ. ಕೆ.ಸಿ. ವೇಣುಗೋಪಾಲ್ ಅವರಿಗೂ ಮತ್ತು ಸಿದ್ದರಾಮಯ್ಯನವರಿಗೂ ಒಂದು ಒಳ್ಳೆಯ ಅವಿನಾಭಾವ ಸಂಬಂಧ. ಇವತ್ತು ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡ್ತಾ ಇರೋದು ಒಂದೇ ವೇದಿಕೆಯಲ್ಲಿ, ಒಂದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹೀಗಾಗಿ ಬಿಡುವಿನಲ್ಲಿ ಊಟ ಮಾಡ್ತಾರೆ ಅನ್ನೋದಲ್ಲ, ಬದಲಾಗಿ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ವೇಣುಗೋಪಾಲ್ ಅವರು ಏನ್ ಮೆಸೇಜ್ ಹೊತ್ತು ತಂದಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ಮಂಗಳೂರಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಕಾರ್ಯಕ್ರಮಕ್ಕೂ ಮುಂಚೆ ಒಂದೇ ಸಭೆ ವೇದಿಕೆಯಲ್ಲಿ ಇಬ್ಬರು ಕೂಡ ಭಾಗವಹಿಸಿದ್ರು. ಅಲ್ಲೂ ಕೂಡ ಎರಡೆರಡು ಬಾರಿ ಮಾತುಕತೆ ನಡೆಸಿದ್ದಾರೆ. ಆದ್ರೆ ಈ ಲಂಚ್ ಮೀಟಿಂಗ್ ಇದೆ ಅಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದಾರೆ, ದೆಹಲಿ ಪ್ರವಾಸ. ಅವರು ಕೂಡ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿರೋದು ಕೂಡ ಬಹಳಷ್ಟು ಜನ ಅಲ್ಲೇನ್ ನಡಿಬಹುದು ಅನ್ನುವಂಥ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಗಳು ಮತ್ತು ಕೆ.ಸಿ. ವೇಣುಗೋಪಾಲ್ ಅವರ ನಡುವೆ ಉಭಯ ಕುಶಲೋಪರಿ ಜಸ್ಟ್ ಬಿಕಾಸ್ ಆಫ್ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಒಟ್ಟಾಗಿ ಬಂದಿದ್ದೇವೆ ಅಂತಾನಾ, ಅಥವಾ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಸಂದೇಶವನ್ನ ಹೊತ್ತು ಬಂದಿದ್ದಾರೆ ಕೆ.ಸಿ. ವೇಣುಗೋಪಾಲ್ ಅವರು? ಇದಕ್ಕೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡೋಣ. ಮಂಗಳೂರಿನಲ್ಲಿ ಕೆ.ಸಿ. ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯನವರು ಹೈ ವೋಲ್ಟೇಜ್ ಮೀಟಿಂಗ್. ಕಾರ್ಯಕ್ರಮಕ್ಕೂ ಮುಂಚೆ ಒಂದು ಸಭೆ, ಲಂಚ್ ನಲ್ಲಿ ಮತ್ತೊಂದು ಸಭೆ, ಎರಡೆರಡು ಬಾರಿ ಮಾತುಕತೆಯಾದ್ರೂ ಕೂಡ ನಾವೇನು ಚರ್ಚೆನೆ ಮಾಡಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರವಾಸಕ್ಕೆ ಹೋಗಿದ್ದಾರಲ್ಲ ಅನ್ನೋ ವಿಚಾರಕ್ಕೂ ಕೂಡ ಮುಖ್ಯಮಂತ್ರಿಗಳು ತುಂಬಾ ಕೂಲ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಅವ್ರ ಜೊತೆಗೂ ಕೂಡ ಯಾವುದೇ ರಾಜಕೀಯನ ನಾವು ಚರ್ಚೆ ಮಾಡಿಲ್ಲ. ಕೋಣಾಂಜೆ ಕಾವೇರಿ ಗೆಸ್ಟ್ ಹೌಸ್ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಡಿ.ಕೆ.ಶಿ ದೆಹಲಿಗೆ ಹೋದ್ರೆ ಹೋಗ್ಲಿ, ಪಾಪ ಬೇಡ ಅಂದವ್ರು ಯಾರು? ನಾನು ದೆಹಲಿಗೆ ಹೋಗಲ್ಲ, ನಾನು ಕರೆದ್ರೆ ಮಾತ್ರ ಹೋಗೋದು. ಆದ್ರೆ ನನ್ನನ್ನು ಈವರೆಗೆ ಯಾರು ಕರೆದಿಲ್ಲ, ಕರೆದ್ರೆ ಹೋಗ್ತೀನಿ, ಕರೆದ್ರೆ ಮಾತ್ರ ಹೋಗೋನು ನಾನು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಕರೆದ್ರೆ ಮಾತ್ರ ಹೋಗ್ತೀನಿ.